ಹಾಯ್ ಹೆಲೋ ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತೊಂದು ಕ್ರೇಜಿ ವಿಡಿಯೋ ಮಾಡ್ತಾ ಇದ್ದೀವಿ. ಏನಂತ ಅಂದರೆ, ನನ್ನ ಬೈಕು ಕೆಟ್ಟೋಗಿದೆ. ಅದನ್ನ ನಾನು ಬೈಕ್ ಕೊಟ್ಟವ್ರಿಗೆ ಮತ್ತೆ ವಾಪಸ್ ಬೈಕ್ನ ಕೊಟ್ಬಿಡ್ತಾ ಇದ್ದೀನಿ. ಈಗ ನನ್ನ ಬೈಕ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀನಿ. ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಹೋಗಿ ಅವ್ರ ಬೈಕ್ ಅವ್ರಿಗೆ ಕೊಟ್ಬಿಡೋಣ ಬನ್ನಿ. ಇವತ್ತು ನಾವು ಸಖತ್ತಾಗಿರೋ ವೀಡಿಯೋಗಳನ್ನ ಮಾಡೋಣ ಗಾಯ್ಸ್, ಬನ್ನಿ ನೋಡಿ, ತೋರಿಸ್ತೀನಿ ನೋಡಿ. ಇದೇ ನಮ್ಮ ಕಾಡು. ನಾನು ಇಷ್ಟುದ್ದ ಫೋನ್ ಹಿಡ್ಕೊಂಡು ಹೋಗ್ತಾ ಇದ್ರೆ ಬೇರೆಯವರೆಲ್ಲ ಏನು ಅನ್ಕೋತಾರೆ ಗೊತ್ತಾಯಿಲ್ಲ, ನನ್ನೇ ನೋಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಾನೀಗ ಹೋಗ್ತಾ ಇದ್ದೀನಿ ಟ್ರೈಪಾಡ್ ಹಿಡ್ಕೊಂಡು. ನನ್ನ ಗಾಡಿ ಹತ್ರ ಹೋಗಿ ಗಾಡಿ ರೆಡಿ ಆಗುತ್ತಾ ನೋಡ್ತೀನಿ. ಗಾಡಿ ರೆಡಿ ಆದರೆ ಏನೋ ಮಾಡೋಣ. ಗಾಡಿ ರೆಡಿ ಆದ್ರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ವೀಡಿಯೋ ಮಾಡ್ಕೊಂಬೋಣ. ಮಲ್ಪೆಗೆ ಹೋಗೋಣ, ಏನಂತೀರ? ಮಲ್ಪೆ ತೋರಿಸ್ಕೊಂಬತ್ತೀನಿ. ಮಳೆಗಾಲದಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ತುಂಬ ಸೌಂಡು, ಮೈಕ್ ಹಾಕ್ಕೊಂಡಿಲ್ಲ ನೋಡಿ. ಇದೇ ನನ್ನ ಗಾಡಿ. ಈ ಗಾಡೀಲಿ ಏನಪ್ಪ ವಿಚಾರ ಅಂತಂದರೆ, ಸ್ಟಾರ್ಟ್ ಆಗುತ್ತೆ ನೋಡಬೇಕು. ಈ ತಂದಿದ್ದೀನಿ. ನನಗೆ ಗಾಡಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟೈತೆ. ಎಷ್ಟು ಹಿಂಸೆ ಕೊಟ್ಟೈತೆ ಅಂತಂದರೆ, ನರಕ ಪಟ್ಬಿಟ್ಟಿದ್ದೀನಿ ಈ ಗಾಡೀಲಿ. ಆಯ್ತಲ್ಲ, ಅದಕ್ಕೆ ಕೊಟ್ಟಿರೋರಿಗೆ ಮತ್ತೆ ವಾಪಸ್ ಕೊಟ್ಬಿಟ್ಟೆ ಗಾಡಿನ. 400 ರೂಪಾಯಿ ಪೆಟ್ರೋಲ್ ಗೈಸ್, 400 ರೂಪಾಯಿ ಪೆಟ್ರೋಲು ಸುಮ್ಮನೆ ಗಂಡ. 400 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಬನ್ನಿ ಹೋಗೋಣ. ಈಗ ಹೋಗಿ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಗೈಸ್ ಲೈಫಲ್ಲಿ. ನಾನು ಯಾವುದ್ರ ಮೇಲೆ ಫೋಕಸ್ ಮಾಡಲಿ, ಏನು ಬಿಟ್ಟರೆ ಏನು ಬಿಡಲಿ. ಒಂದು ವೀಡಿಯೋಗಳು ಮಾಡೋಕ್ಕೆ ನನಗೆ ದುಡ್ಡು ಬೇಕು, ಎಲ್ಲಿಂದ ತರಲಿ? ನಾನು ತಲೆ ಕೆಡಿಸ್ಕೊಂಡು ನಂದು ಕತೆ ಹಿಂಗಾಗ್ಬಿಡೈತೆ. ಇಲ್ಲಿ ಬಿಡಿ, ಏನು ಮಾಡೋಣ ಲೈಫಲ್ಲಿ ಒಂದೇ ಒಂದು ಗೈಸ್, ದುಡ್ಡು ದುಡಿಬೇಕು. ಲೈಫಲ್ಲಿ ಏನು ಗೊತ್ತಾ, ಚೆನ್ನಾಗಿ ದುಡಿದ್ರಾ ಮಸ್ತಾಗಿರ್ತೀರ. ದುಡ್ಡೇ ಇಲ್ವಾ, ಭಿಕಾರಿಗಳಾಗೋಗ್ತೀರ. ಅದಂತೂ ಮರಿಬೇಡಿ. ಲೈಫಲ್ಲಿ ದುಡಿರಿ, ಆರಾಮಾಗಿ ಸಕ್ಕತ್ತಾಗಿ ಲೈಫ್ ಲೀಡ್ ಮಾಡಿ. ಏನಂತೀರ? ಸಕ್ಕತ್ತಾಗಿದೆ ವ್ಯೂಸು. ಬನ್ನಿ ಹೋಗೋಣ. ಈ ಕ್ಯಾಮ್ರಾ ಇಟ್ಕೊಂಡು ಮಲ್ಪೆಗೆ ಒಂದ್ಸಲ ವೀಡಿಯೋ ಮಾಡಬೇಕು. ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಗೈಸ್ ಏನು ಗೊತ್ತಾ, ನಮ್ಮ ಮನೆ ಹತ್ರ ಒಂದು ಮಶ್ರೂಮ್ ಬೆಳೆದಿದೆ. ಗೈಸ್ ಏನು ಗೊತ್ತಾ ವಿಚಾರ, ನಮ್ಮ ಮನೆ ಹತ್ರ ಒಂದು ಸಕ್ಕತ್ತಾಗಿರೋ ಮಶ್ರೂಮ್ ಬೆಳೆದಿದೆ. ಅದು ತಿನ್ಬೋದಾ ಇಲ್ವೋ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ಇದೇ ಮಶ್ರೂಮ್ ಗೈಸ್. ಇದು ಎಡಿಬಲ್ಲ ನಾನ್ ಎಡಿಬಲ್ಲ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ. ತಿನ್ಬೋದಾ ಇಲ್ವೋ ಅಂತ ಗೊತ್ತಿಲ್ಲ. ಬಂದಿದ್ದೀನಿ ಮಶ್ರೂಮ್ ಕಿತ್ಕೊಳ್ಳೋಕ್ಕೆ ನೋಡಿ. ಗೊತ್ತಿಲ್ಲ ಏನಂತ, ಗೊತ್ತಿದ್ದವರು ಕಮೆಂಟ್ ಮಾಡಿ. ಎಸ್ ನೋಡಿ ಗೈಸ್, ಕಿತ್ತಕ್ಕೆ ಆಯ್ತಾಯಿಲ್ಲ ಗೈಸ್. ಇದು ನಮ್ಮ ಮನೆ ಹತ್ರ ಒಂದು ಮಶ್ರೂಮ್ ಬೆಳೆದಿದೆ, ಕಿತ್ತಕ್ಕೆ ಆಯ್ತಾಯಿಲ್ಲ ಗೈಸ್. ನೋಡಿ ಬಂತು ಗೈಸ್. ಈ ಮಶ್ರೂಮು ನಾವು ತಿನ್ಬೋದಾ ಇಲ್ವಾ? ನಾನು ತಿನ್ನಲ್ಲ, ನಾನು ತಿನ್ನೋಕ್ಕಲ್ಲ ಕಿತ್ಕೊಂಡಿರೋದು. ಕೇಳ್ತಾರೆ ನಿಮಗೆ, ಈ ಮಶ್ರೂಮು ತಿನ್ಬೋದಾ ಇಲ್ವಾ ಹೇಳಿ. ನೋಡಿ ಇಷ್ಟು ಎಲ್ಲ ಬೆಳೆದಿದೆ, ಇಲ್ಲಿ ಇಷ್ಟೆಲ್ಲ ಬೆಳೆದಿದೆ ಮಶ್ರೂಮು. ಈ ಗೈಸ್ ಇದು ತಿನ್ಬೋದಾ ಇಲ್ವಾ ಹಂಗೆ ಕಮೆಂಟ್ ಮಾಡಿ. ನನಗೇನು ಗೊತ್ತಿಲ್ಲ ನೋಡಿ, ಇದು ಗೊತ್ತಿರೋರು ಕಮೆಂಟ್ ಮಾಡಿ. ಬರ್ತಾನೆ ಇಲ್ಲ ಗೈಸ್, ಅಷ್ಟು ಟೈಟ್. ಗೈಸ್ ನಮ್ಮ ಜೊತೆ ಒಂದು ನಾಯಿ ಇದೆ. ಬರೀ ಬನ್ನಿ ನೀನು
ಬನ್ನಿ. ಐ ಐ ಬಾಲ 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 ಬತ್ತ ನೋಡಿ. ಬನ್ನಿ ನೀ ನಾಯಿಗಿರೋ ನಿಯತ್ತು ಯಾರಿಗೂ ಇಲ್ಲ ಗೈಸ್. ಸುಮ್ಮನೆ ಹಂಗೆ ಮಾತಾಡೋಣ, ಏನಾದರೂ ಕುತ್ಕೊಂಡು ಮಾತಾಡೋಣ, ಏನಾದರೂ ಗಿಡಗಳು ನೋಡೋಣ ಅಂತ ಬಂದಿದ್ದೀನಿ. ಅದೊಂದು ಮಶ್ರೂಮ್ ಬಗ್ಗೆ ಹಾಕಿದ್ನಲ್ಲ, ಮಶ್ರೂಮ್ ನಮ್ಮಮ್ಮ ನೋಡ್ಬಿಟ್ಟು ಚೆನ್ನಾಗಿ ಬೈದವ್ರೆ, ಮೊಕ್ಕೆ ಉಗ್ದವ್ರೆ. ಎಲ್ಲಾದರೂ ತಿರ್ಗಾಡ್ಕೊಂಬರ್ಬೇಕಲ್ಲ ಅಂತ ಬೈತಾ ಇದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ವಿಡಿಯೋ ಮಾಡಬೇಕು ಗೈಸ್. ನಾನು ನಾಳೆಯಿಂದ ಕಾಲೇಜು, ಸ್ವಲ್ಪ ವೀಡಿಯೋಗಳು ಈಗಲೇ ಬರ್ತಾಯಿಲ್ಲ, ಆಮೇಲೆ ಇನ್ನೂ ಬರಲ್ಲ. ಸ್ವಲ್ಪ ಕಷ್ಟದಲ್ಲಿದ್ದೀನಿ ಸಿಕ್ಕಾಪಟ್ಟೆ. ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ಬನ್ನಿ. ಈಗ ನಾನೀಗ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಕಾಲೇಜ್ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಎದ್ದೆ, ಮಳೆ ಬರ್ತಾಯಿತ್ತು ಅಂತ ಸ್ವಲ್ಪ ಮನೆಕೊಂಡೆ. 10 ಗಂಟೆ ಆಯಿತು ಅಂದ್ಬಿಟ್ಟು 10 ಗಂಟೆಗೆ ಬಂದೆ. 10 ಗಂಟೆಗೂ ಮಳೆ ಆಯಿತು ಅಂದ್ಬಿಟ್ಟು 11 ಗಂಟೆಗೆ ಬಂದೆ ಕಾಲೇಜಿಗೆ. 11 ಗಂಟೆಗೆ ಬಂದರೆ ಲ್ಯಾಬ್ ನಡೀತಿದೆ. ಲ್ಯಾಬಲ್ಲಿ ಇರೋರೆ 3 ಜನ, ಲ್ಯಾಬಲ್ಲಿ ಅಲೋ ಇಲ್ಲ ಮಧ್ಯ ಬಂದರೆ. ಸೊ ಆಚೆ ಬಂದು ನಮ್ಮ ಅಂಕಲ್ ಅಂಗಡಿಯಲ್ಲಿ ಕೂತಿದ್ದೀನಿ, ಎಗ್ ರೈಸ್ ಹತ್ರ. ನಿದ್ದೆ ಬರ್ತೈತೆ ಗೈಸ್. ಹೆಂಗೆ ನಿದ್ದೆ ಬರ್ತೈತೆ ಅಂತೀರಾ? ಅಪ್ಪ, ನಿಜವಾಗ್ಲೂ ರೆಡಿಯಾಗಿ ಬಂದಿದ್ದೀನಿ ಕಾಲೇಜ್ಗೆ ಅಂತ. ಏನು ಮಾಡೋದಂತ ನಿಜ ಗೊತ್ತಿಲ್ಲ. ಲೈಫಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಮಾಡೋಣ ಗೈಸ್. ಲೈಫಲ್ಲಿ ಏನಾದರೂ ಮಾಡಿಲ್ಲ ಅಂತಂದರೆ ಬೋರಾಗಿ ಹೋಗುತ್ತೆ. ನಿದ್ದೆ ಇದ್ದಿದ್ರೆ ಆಮೇಲೆ ಮುದ್ದೆ ತಿನ್ಬೋದು. ಏನಂತೀರಾ? ನಿಜ ಅಲ್ವಾ? ನಿಜ ಆಗಿದ್ದವ್ರು ಕಮೆಂಟ್ ಮಾಡಿ ಗೈಸ್. ದರ್ಶನ್ ಸರ್ ಒಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ? ಏನ್ರಿ ಮುಡಿಯಾ, ಏನ್ರಿ ಕಿತ್ಕೋತೀರಾ ನಂದು ಅಂತ. ಯಾಕೆ ಗೊತ್ತಾ ಮಾತು? ನಿಜವಾಗ್ಲೂ 100ಗೆ 200% ನಿಜ. ಯಾಕೆ ಗೊತ್ತಾ ಆ ಮಾತು ನಿಜ ಅಂತ ಅಂದರೆ, ನೀವು ಯಾವುದೇ ಟಿ ವಿ ಚಾನಲ್ ಹಾಕ್ಕೊಳ್ಳಿ, ಅವರು ಈಗ ಪ್ರೆಸೆಂಟಾಗಿ ನಡೀತಾ ಇರೋ ಇದ್ರ ಬಗ್ಗೆ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿರೋ ಜಂತರ್ ಮಂತರಲ್ಲಿ ನಡೀತಾ ಇರೋ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾಕಂತಂದರೆ ಅವರು ಲಂಚ ತಿಂತಾ ಇದ್ದಾರಲ್ಲ, ಲಂಚ, ಬೋಳಿ ಮಕ್ಕಳು ಲಂಚ. ಅದು ಇರಲಿ, ಇದೊಂದೇ ಕೇಸ್ ಅಂತ ಅಲ್ಲ ಗೈಸ್. ಅವರು ಯಾವುದೇ ಕಾರಣಕ್ಕೂ ನೋಡೋದಾದರೆ ಜಂತರ್ ಮಂತರಲ್ಲಿ ಅಷ್ಟು ದೊಡ್ಡ ಪ್ರೊಟೆಸ್ಟ್ ನಡೀತೈತೆ. ಚಿಕ್ಕ ಮಕ್ಕಳು ಮಕ್ಕಳು ಅನ್ನೋದು ನೋಡ್ತಾಯಿಲ್ಲ, ಏನೂ ನೋಡ್ತಾಯಿಲ್ಲ, ತಲೆ ಬುರುಡೆ ನೋಡ್ತಾಯಿಲ್ಲ, ಹೊಡೆದಾಕ್ಬಿಡ್ತಾವ್ರೆ. ಬಟ್ ಇದೇ ವಿಷಯ ನ್ಯೂಸ್ ಚಾನಲ್ಗಳಲ್ಲಿ ಯಾಕೆ ಹೋಗ್ತಾ ಇಲ್ಲ ಗೊತ್ತಾ? ಲಂಚ ತಿಂತಾರೆ ಗೈಸ್, ಲಂಚ, ಬೋಳಿ ಮಕ್ಕಳು ಲಂಚ. ಅದೆಲ್ಲ ಬಿಡಿ, ನ್ಯೂಸ್ ಚಾನಲ್ ಅದಕ್ಕೆ ನಾನು ನೋಡೋಲ್ಲ, ಯಾರೂ ನೋಡೋಲ್ಲ. ಬಟ್ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಏನಾಗ್ತಿದೆ ಅಂತಂದರೆ, ಎಷ್ಟೊಂದು ಕಡೆ ಅದು ಸೌಜನ್ಯ ಕೇಸಲ್ಲೂ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕೇಸ್ಗಳಲ್ಲೂ ಆಗಿರ್ಬೋದು, ಅವ್ರು ಮಾತಾಡಬಾರ್ದು ಅಂತ ಮಾತಾಡ್ತಾರೆ. ಅದಕ್ಕೆ ನಾವು ನ್ಯೂಸ್ ಚಾನಲ್ಗಳನ್ನ ನೋಡೋಲ್ಲ.